ಅವ್ರೆ ಮದುವೆನೇ ಬೇಡ ಈಗ ಯಾಕೆ ಮದುವೆ ಅಂತ ಯೋಚನೆ ಮಾಡ್ತಿದ್ರು. ಮಾನ್ವಿತ ಅವ್ರನ್ನ ನೋಡಿದ ತಕ್ಷಣ ಮದುವೆ ಆಗಬೇಕು ಅನ್ನೋ ಕಾರಣ ಏನಾಗಿತ್ತು ಅಂದ್ರೆ ಅವರಲ್ಲಿ ಇಷ್ಟ ಆಗುವಂತ ಗುಣ? ಅಂದ್ರೆ ನೋಡಿದ ತಕ್ಷಣ ಅಂದ್ರೆ ಆತರ ಇರ್ಲಿಲ್ಲ. ಅಂದ್ರೆ ಮಾತಾಡಿ ನೋಡೋಣ ಆಮೇಲೆ ಹೆಂಗೆ ನಡೆಯುತ್ತೆ ಅಂತ ಅನ್ಕೊಂಡಿದ್ದೆ. ನಾ ಹೇಳ್ದಂಗೆ ಅವ್ರನ್ನ ಮೀಟ್ ಮಾಡಿದಾಗ ಅವ್ರಿಗೆ ಸ್ಟಾರ್ ಅನ್ನೋ ಥರ ಯಾವತ್ತೂ ಒಂದ್ಸತಿನೂ ತೋರಿಸಿದ್ದೇ ಇಲ್ಲ. ಅವರು ರೆಗ್ಯುಲರ್ ಇದ್ರ ಥರನೇ ಇದ್ರು. ತುಂಬ ಥಾಟ್ಫುಲ್ ಅವರು, ತುಂಬ ಕೇರಿಂಗ್. ಮೂವಿ ಹೇಳ್ದನಲ್ಲ, ಆ ಮೂವಿ ಟೈಮಲ್ಲಿ ಎಲ್ಲರೂ ಬಂದು ಮೀಡಿಯಾ ಅವರು ಎಲ್ಲರೂ ಬಂದು ಅವ್ರಿಗೆ ಪ್ರಶ್ನೆ ಎಲ್ಲ ಕೇಳೋರು. ಬಟ್ ನನಗೆ ಮೀಡಿಯಾ ಅಂದರೆ ಅಷ್ಟಕ್ಕಷ್ಟೇನೆ. ನಾನು ಯಾವಾಗಲೂ ಹಿಂದೆ ಎಲ್ಲಾದರೂ ಹೋಗಿ ಔಸ್ಕೊಂಡು ನಿಲ್ತಿದ್ದೆ. ಅವರು ಬಂದು ಹುಡುಕಿ ಬಾ 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 ಅಂತ ಕಂಟಿನ್ಯೂಸ್ಲಿ. ಆ ಫಸ್ಟ್ ಡೇ ಮೀಟ್ ಮಾಡಿದಾಗೇನೆ ನನಗೆ ಅನಿಸ್ತು ಇವರು ತುಂಬ ಕೇರಿಂಗ್ ಪರ್ಸನ್ ಇವರು ಅಂತ. ಅದಾದಮೇಲೆ ಹಾಗೇನೆ ನಾವು ಮಾತಾಡಿ ಎಲ್ಲ ಅಂದ್ಕೊಂಡ್ವಿ. ಓಕೆ, ಆ ಕನೆಕ್ಷನ್ ಬಂತು. ಪ್ಲಸ್ ನಾವು ಇಬ್ಬರು ಎಲ್ಲ ಕೊಂಕಣಿ ಒಂದೇ ಕಮ್ಯುನಿಟಿ ಅವ್ರು ಇದ್ದಿದ್ದರಿಂದ ನಮಗೆ ತಿನ್ನೋದ್ರಲ್ಲಿ ಆ್ಯಂಡ್ ಒಂದೇ ಥರ ಟೇಸ್ಟ್ ಇದೆ. ಪ್ಲಸ್ ಇಬ್ಬರು ಹೆಲ್ತ್ ಫ್ರೀಕ್ಸು, ಇಬ್ರಿಗೂ ಜಿಮ್ ಮಾಡೋದು ಎಲ್ಲ ಇಂಟ್ರೆಸ್ಟ್ ಇದೆ. ಸೊ ಈ ಥರ ತುಂಬ ಕಾಮನ್ ಇಂಟ್ರೆಸ್ಟ್ಸ್ಗಳು ತುಂಬ ಕಾಮನ್ ಇಂಟ್ರೆಸ್ಟ್ಸ್ಗಳು ಇದ್ದಿದ್ದರಿಂದ ಸೊ ಅಂದ್ಕೊಂಡ್ವಿ ಓಕೆ, ಒಂದು 3-4 ತಿಂಗಳು ಹಾಗೇನೆ ಮಾತಾಡಿ ನೋಡೋಣ ಹೆಂಗಾಗುತ್ತೆ ಅಂತ. ಎಲ್ಲ ಟ್ರಾವೆಲ್ ಇಬ್ರಿಗೂ ಟ್ರಾವೆಲ್ ಮಾಡೋದು ತುಂಬ ಇಷ್ಟ ಇದೆ. ಸೊ ಈ ಥರ ಒಟ್ಟಿಗೆ ನಾವು 1-2 ಕಡೆ ಟ್ರಾವೆಲ್ ಮಾಡಿದ್ವಿ. ಟ್ರಾವೆಲ್ ಮಾಡಿದಾಗ ಜಾಸ್ತಿ ಇನ್ನೂ ಗೊತ್ತಾಗತ್ತೆ ಹೆಂಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಎಲ್ಲ. ಅದರಲ್ಲಿ ಗೊತ್ತಾಯಿತು ಅಂದರೆ ಎಲ್ಲಾದರೂ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ. ಏನು ಹಿಂಗೆ ಬೇಕು ಹಾಗೆ ಬೇಕು ಅನ್ನೋದೆಲ್ಲ ಇಲ್ಲ. ಸಿಚುವೇಶನ್ ಮೇಲೆ ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಸೊ ಅದೆಲ್ಲ ನೋಡಿ ತುಂಬ ನಮ್ಮ ತಂದೆ ತಾಯಿಯವ್ರಿಗೂ ತುಂಬಾ ಇಷ್ಟ ಆಯಿತು. ಸೊ ಓಕೆ ಅಂತ ಹಾಗೇನೆ. ಈ ಮದುವೆ ಯೋಚನೆಗೂ ಮೊದಲೇ ಅವರವ ಸಿನಿಮಾಗಳನ್ನ ನೋಡಿದ್ರ, ಮಾನ್ವಿತ ಅವ್ರ ಬಗ್ಗೆ ತಿಳ್ಕೊಂಡಿದ್ರ ಅಂತ? ಇಲ್ಲ, ನನಗೆ ಖಂಡಿತವಾಗ್ಲೂ ಅಮ್ಮ ಫೋಟೋ ಕಳ್ಸೋ ತನಕ ನನಗೆ ಗೊತ್ತಿರಲಿಲ್ಲ. ಅದೇ ಅಮ್ಮ ಹೇಳ್ದಂಗೆ ನಂಗೆ ಮದುವೆ ಮಾಡ್ಕೊಳಕ್ಕೆ ಇಷ್ಟನೇ ಇರಲಿಲ್ಲ. ಸೊ ಅಮ್ಮ ಫೋಟೋ ತೋರಿಸ್ಬಿಟ್ಟು ಇದು ಯಾರು ಗೊತ್ತಾ ಟಗರುಲ್ ಮಾಡಿರೋ ಆ್ಯಕ್ಟರ್ ಇದು ಗೊತ್ತಾ ಅಂತೆಲ್ಲ ಹೇಳ್ಮೇಲೆ ಆಮೇಲೆ ನಾನು ನೋಡೋಣ ಯಾರಿದು ಅಂತ ಸರ್ಚ್ ಮಾಡಿ ಒಂದು ಸ್ವಲ್ಪ ಇಂಟರ್ವ್ಯೂಸು ನೋಡಿದೆ ಅವ್ರದ್ದು. ಅದ್ರಲ್ಲಿ ನೋಡಿದಾಗ ಅವರು ಮಾತಾಡೋದು ಎಲ್ಲ ಅವ್ರದ್ದು ಎನರ್ಜಿ ಅದು ಪಾಸಿಟಿವ್, ತುಂಬ ಪಾಸಿಟಿವ್. ಅದೊಂದು ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್. ಅದನ್ನ ಹೇಳೋದೇ ಮರೆತೆ. ಅವ್ರು ಯಾವುದೇ ಸಿಚುವೇಶನ್ನು ಏನೇ ಇದ್ರೂ ಪಾಸಿಟಿವ್ ಆಗಿರ್ತಾರೆ. ನಾನೇ ಎಷ್ಟೊಂದ್ಸತಿ ನೆಗೆಟಿವ್ ಯೋಚನೆ ಮಾಡೋಕ್ಕೆ ಹೋದಾಗ ಇವರು ಎಂಥ ಸಿಚುವೇಶನಲ್ಲಿ ಇದ್ರೂ ಅವ್ರು ಯಾವಾಗಲೂ ಪಾಸಿಟಿವ್ ಆಗಿರ್ತಾರೆ. ದಟ್ ಈಸ್ ಅ ಹ್ಯೂಜ್ ಸ್ಟ್ರೆಂತ್. ಸೊ ಅದೊಂದು ತುಂಬ ಇಷ್ಟ ಆಯಿತು ಅವರಲ್ಲಿ. ಕೆಲವೊಂದು ಕಡೆ ವೇದಿಕೆ ಮೇಲೆ ಹೇಳ್ತಾ ಇದ್ರಿ, ಅಂದರೆ ಯೂನಿವರ್ಸೇ ಒಗ್ಗೂಡಿಸಿರುವಂಥ ಜೋಡಿ ಇದು ಅಂತ ಅಂದ್ಬಿಟ್ಟು. ಅರುಣ್ ಅವರಲ್ಲಿ ಇಷ್ಟವಾದಂಥ ಗುಣ, ನನ್ನ ಒಂದು ಲೈಫ್ ಪಾರ್ಟ್ನರ್ಗೆ ಅರುಣ್ ಅವ್ರಿಗೆ ಸೂಕ್ತವಾದಂಥ ವ್ಯಕ್ತಿ ಅಂತ ಅನ್ಸೋಕೆ ಕಾರಣ ಏನಾಗಿತ್ತು ಅಂತ? ಆಕ್ಸೆಪ್ಟೆನ್ಸ್. ಅಂದರೆ ನನ್ನನ್ನು ನಾನಾಗಿ ಒಪ್ಕೊಂಡಿರೋದು. ಅಂದರೆ ಕೆಲವು ಎಕ್ಸ್ಪೆಕ್ಟೇಷನ್ಸ್ಗಳಿರುತ್ತಲ್ವ, ಹಂಗಿರ್ಬೇಕು ಅದು ಇದು ಆ ಥರದ್ದೆಲ್ಲ. ಸೊ ಯಾವುದೇ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೆ ನನ್ನನ್ನು ನಾನಿರೋ ಥರ ಆಕ್ಸೆಪ್ಟ್ ಮಾಡಿರುವಂಥದ್ದು. ನಂದು ನೋವು ನಲಿವು, ನನ್ನ ಕೋಪ ತಾಪ, ಎಲ್ಲ ಥರ ವಿಚಾರಗಳಲ್ಲಿ. ಅಂದರೆ ಎಷ್ಟೋ ವಿಚಾರ ಅವ್ರಿಗೆ ಗೊತ್ತಿಲ್ದಿರೋದು ನನಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ದಿರೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ನಾಲೆಜ್ ಶೇರಿಂಗ್ ವಿಷಯದಲ್ಲಾಗಲಿ, ಯಾವುದೇ ವಿಚಾರದಲ್ಲಿ ಈಗೋ ಅಂತ ಬರಲ್ಲ. ಸೊ ವೆರಿ ಪೇಷಂಟ್, ಕೇಳಕ್ಕೆ ರೆಡಿ ಇದ್ದಾರೆ. ನನ್ನನ್ನಾದರೂ ನನ್ನ ನಾಲೆಜ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ನಿನಗಿಂತ ಜಾಸ್ತಿ ಗೊತ್ತು ಅನ್ನೋ ಥರ ಮೇಲ್ ಈಗೋ ಎಲ್ಲ. ಸೊ ಆ್ಯಂಡ್ ನನಗೆ ಅವ್ರ ಹತ್ರ ಕಲಿಯೋದು ತುಂಬ ಸಿಗ್ತಾ ಇದೆ, ಎಸ್ಪೆಷಲಿ ಮ್ಯೂಸಿಕ್ ವಿಚಾರದಲ್ಲಿ. ಬಿಕಾಸ್ ನಾನು ಸಿನಿಮಾ ಡೈರೆಕ್ಷನ್ ಅಂತ ಬರ್ತಾ ಇರಬೇಕಾದ್ರೆ ನನಗೆ ಎಷ್ಟೋ ವಿಚಾರ, ಅವರು ಸಿಂಥಸೈಸಲ್ಲಿ ಏನೋ ಮಾಡ್ತಾ ಇರ್ತಾರೆ, ಫಿಂಗರ್ ಡ್ರಮ್ಸ್ ಏನೋ ನುಡಿಸ್ತಾ ಇರ್ತಾರೆ, ಕೀಬೋರ್ಡಲ್ಲಿ ಏನೋ ಮಾಡ್ತಿರ್ತಾರೆ. ದೆನ್ ಐ ಆಸ್ಕ್ ಹಿಮ್ ಕ್ವೆಶನ್ಸ್ ಆ್ಯಂಡ್ ನಾನು ಕೇಳೋ ಎಲ್ಲ ಪ್ರಶ್ನೆಗಳಿಗೂ ಕೂಡ ತುಂಬ ಪೇಷಂಟಾಗಿ ಆನ್ಸರ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ, ಒಂದು ಸ್ಟುಡಿಯೋ ಸೆಟಪ್ ಮಾಡ್ತಾ ಇದ್ದೀವಿ ನಮ್ಮ ಮನೇಲಿ. ಅದಾದಮೇಲೆ ಯು ಕ್ಯಾನ್ ಕಮ್ ಹೋಮ್ ಎನಿ ಟೈಮ್, ಯು ಕ್ಯಾನ್ ಜಾಮ್ ವಿತ್ ದಿಸ್.